ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 19 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. पूजन्तं राम रामेति मधुरं मधुराक्षरम् आरुह्य कविता शाखां वन्दे वाल्मीकि कोकिलं. रामाय रामभद्राय रामचन्द्राय वेदसे रघुनाथाय नाथाय ಸೀತಾಯ ಪತಯೇ ನಮಃ. ದಶರಥನ ವಿಲಾಪವು ಹೆಚ್ಚುತ್ತಿರುವುದನ್ನು ಕಂಡ ಕೌಸಲ್ಯೆಯು ಅನಿಷ್ಟದ ಆಶಂಕೆಯಿಂದ ನಡುಗಿದಳು. ಕೌಸಲ್ಯೆಯು ನಡುಗುತ್ತಾ ನಿತ್ರಾಣದಿಂದ ನೆಲದ ಮೇಲೆ ಕುಸಿದಳು. ಮತ್ತೆ ಸುಧಾರಿಸಿಕೊಂಡು ಸುಮಂತ್ರನಿಗೆಂದಳು, ಸೂತ, ನನ್ನನ್ನು ಕೂಡಲೇ ರಾಮ ಲಕ್ಷ್ಮಣ ಸೀತೆಯರು ಇರುವಲ್ಲಿಗೆ ಕರೆದುಕೊಂಡು ಹೋಗು. ಅವರಿಲ್ಲದೆ ಒಂದು ಕ್ಷಣವೂ ನನಗೆ ಬದುಕಿರುವ ಆಸೆ ಇಲ್ಲ. ಬೇಗನೆ ರಥವನ್ನು ಹಿಂದಿರುಗಿಸು. ನನ್ನನ್ನು ದಂಡಕಾರಣ್ಯಕ್ಕೆ ಕೊಂಡೊಯ್ದು ಅವರಲ್ಲಿಗೆ ಹೋಗದಿದ್ದರೆ ನಾನು ಯಮಸದನಕ್ಕೆ ಹೋಗುವವಳೆ. ಆಗ ಸುಮಂತ್ರನು ಅವಳನ್ನು ಸಮಾಧಾನ ಪಡಿಸಲು ಕೈ ಮುಗಿದುಕೊಂಡು ಹೇಳಿದನು, ಮಹಾರಾಣಿ, ದುಃಖಿಸಬೇಡ, ಭ್ರಾಂತಿ ಪಡಬೇಡ. ದುಃಖದ ಆವೇಗವನ್ನು ನಿಯಂತ್ರಿಸು. ಯಾವ ಸಂತಾಪವೂ ಇಲ್ಲದೆ ರಾಮನು ಕಾಡಿನಲ್ಲಿ ವಾಸ ಮಾಡಬಲ್ಲನು. ಧರ್ಮಶೀಲನಾದ ಲಕ್ಷ್ಮಣನು ಅವನ ಪಾದಸೇವೆಯನ್ನ ಮಾಡುತ್ತಾ ಜಿತೇಂದ್ರಿಯನಾಗಿ 3 ಲೋಕವನ್ನೇ ಗೆಲ್ಲಬಲ್ಲವನಾಗಿದ್ದಾನೆ. ಸೀತೆಯೂ ರಾಮನಲ್ಲೇ ಮನಸ್ಸಿಟ್ಟು ಮನೆಯಲ್ಲಿರುವಂತೆ ನಿಶ್ಚಯತೆಯಿಂದ ಕಾಡಿನಲ್ಲೇ ಇರುತ್ತಾಳೆ. ಅವಳನ್ನು ಎಷ್ಟೇ ಸೂಕ್ಷ್ಮವಾಗಿ ಗಮನಿಸಿದರೂ ಅವಳಲ್ಲಿ ಕಿಂಚಿತ್ತೂ ದೈನ್ಯ ನನಗೆ ಕಾಣಿಸಲಿಲ್ಲ. ವನವಾಸಕ್ಕೆ ಅವಳು ಶಕ್ತಳೆಂದೇ ಹೇಳಬಹುದು. ಅಯೋಧ್ಯೆಯಲ್ಲಿ ಉಪವನಕ್ಕೆ ಹೋಗಿ ವಿಹರಿಸಿದಂತೆ ಆ ನಿರ್ಜನ ವನದಲ್ಲೂ ಅವಳು ವಿಹರಿಸುತ್ತಾಳೆ. ರಾಮನಿರುವ ಕಾಡು ಅವಳಿಗೆ ಅಯೋಧ್ಯೆ ಇದ್ದಂತೆ. ರಾಮನಿಲ್ಲದ ಅಯೋಧ್ಯೆಯೇ ಅವಳಿಗೆ ಕಾಡುವ ಕಾಡು. ಅವಳು ಮಾತಿನ ಭರದಲ್ಲಿ ಕೈಕೇಯಿಯ ಬಗೆಗೆ ಏನೋ ಹೇಳಿದ ಹಾಗೆ ನೆನಪು. ಆದರೆ ಅದೇನೆಂಬುದು ನನಗೆ ನೆನಪಾಗುತ್ತಿಲ್ಲ. ತನ್ನ ಬಾಯಿಂದ ತಪ್ಪಿ ಹೊರಬಿದ್ದ ಮಾತನ್ನು ಮರೆಸುವುದಕ್ಕಾಗಿ ಸುಮಂತ್ರನು ವಿಷಯಾಂತರಗೊಳಿಸಿ ಕೌಸಲ್ಯೆಯ ಸಾಂತ್ವನಕ್ಕಾಗಿ ಹೇಳಿದನು. ದಾರಿ ನಡೆದರೂ, ಬಿರುಸಾಗಿ ಗಾಳಿ ಬೀಸಿದರೂ, ಭಯದ ಕಾರಣವಿದ್ದರೂ, ಬಿಸಿಲು ಉರಿದರೂ ಚಂದ್ರಕಾಂತಿಯಂತಿರುವ ಅವಳ ಮುಖದ ಪ್ರಭೆ ಸ್ವಲ್ಪವೂ ಕುಂದುವುದಿಲ್ಲ. ಕಮಲದಂತೆ ಪೂರ್ಣಚಂದ್ರನಂತೆ ಹೊಳೆಯುವ ಅವಳ ಮುಖ ಬಣ್ಣಗೆಡುವುದಿಲ್ಲ. ಅರಗಿನ ರಸವಿಲ್ಲದಿದ್ದರೂ ಅದರಂತೆ ಕೆಂಪಗಿರುವ ಅವಳ ಚರಣಗಳು ಕೆಂದಾವರೆಯ ಮುಗ್ಗುಗಳಂತೆ ಕಂಗೊಳಿಸುತ್ತವೆ. ಕಾಲ್ಗೆಜ್ಜೆಗಳ ದನಿಗೆ ಸರಿಯಾಗಿ ಅವಳು ಹೆಜ್ಜೆ ಹಾಕುವುದನ್ನು ನೋಡಿದರೆ ಅವಳು ಆಟವಾಡುವಂತೆ ಭಾಸವಾಗುತ್ತದೆ. ಸೀತೆಯು ಈಗಲೂ ರಾಮನ ಮೇಲಿನ ಪ್ರೇಮದಿಂದಲೇ ಆಭರಣಗಳನ್ನು ಧರಿಸುತ್ತಿದ್ದಾಳೆ. ರಾಮನ ಬಾಹುಗಳನ್ನು ಆಶ್ರಯಿಸಿದ ಅವಳು ಹುಲಿ ಸಿಂಹಗಳನ್ನು ಕಂಡರೂ ಭಯಪಡುವುದಿಲ್ಲ. ಈ ಮೂವರಿಗಾಗಿ ನೀನು ದುಃಖಿಸಬೇಕಾಗಿಲ್ಲ. ನಿನ್ನ ಮೇಲಾಗಲಿ ಮಹಾರಾಜನ ಮೇಲಾಗಲಿ ಮರುಕಪಡದಿರು. ಈ ರಾಮಚರಿತ್ರೆಯು ಲೋಕದಲ್ಲಿ ಶಾಶ್ವತವಾಗಿ ಪ್ರತಿಷ್ಠೆಗೊಳ್ಳುವುದು. ದುಃಖವನ್ನು ದೂರ ಮಾಡಿ ಸಂತುಷ್ಟ ಚಿತ್ತರಾಗಿ ಫಲಮೂಲಗಳನ್ನು ಸೇವಿಸುತ್ತಾ ಕಾಡಿನಲ್ಲಿ ಋಷಿಗಳಂತೆ ಅವರು ಜೀವನವನ್ನು ನಡೆಸುತ್ತಾರೆ. ಹಾಗೆ ತಂದೆಯ ಪ್ರತಿಜ್ಞೆಯನ್ನು ಪೂರೈಸುತ್ತಾರೆ. ಹೀಗೆ ಸುಮಂತ್ರನು ಎಷ್ಟೇ ಸಮಾಧಾನ ಪಡಿಸಿದರೂ ಕೌಸಲ್ಯೆಯು ಮುದ್ದು ಮಗ ರಾಮ ಎನ್ನುವುದನ್ನು ಅಳುವುದು ನಿಲ್ಲಿಸಲೇ ಇಲ್ಲ. ಮತ್ತೆ ಅಳುತ್ತಲೇ ಕೌಸಲ್ಯೆಯು ದಶರಥನಿಗೆಂದಳು, ಮಹಾರಾಜ, 3 ಲೋಕಗಳಲ್ಲೂ ನಿನ್ನ ಕೀರ್ತಿಯು ಹರಡಿದೆ. ರಘುವಂಶೀಯನಾದ ನೀನು ಕರುಣಾಳುವೆಂದೇ, ಉದಾರನೆಂದೇ, ಪ್ರಿಯವಾದಿಯೆಂದೇ ಹೆಸರು ಪಡೆದವನು. ಹೀಗಿರುವಾಗ ಸುಖವಾಗಿ ಬೆಳೆದ ನಮ್ಮ ಮಕ್ಕಳು ಕಾಡಿನಲ್ಲಿ ಕಷ್ಟವನ್ನು ಅನುಭವಿಸುವಂತಾದದ್ದಾದರೂ ಹೇಗೆ? ಆ ವಿಶಾಲವಾದ ಕಣ್ಣುಗಳಿರುವ ಸೀತೆಯು ಅರಮನೆಯಲ್ಲಿ ಮೃಷ್ಟಾನ್ನವನ್ನು ಉಣ್ಣುತ್ತಿದ್ದವಳು ಈಗ ಕಾಡಿನ ಆಹಾರವನ್ನು ಹೇಗೆ ಸೇವಿಸುತ್ತಾಳೆ? ಗೀತೆಗಳ ವಾದ್ಯಗಳು ಮಂಗಳ ಧ್ವನಿಯನ್ನು ಕೇಳುತ್ತಿದ್ದ ಅವಳು ಈಗ ಕಾಡಿನಲ್ಲಿ ಸಿಂಹಗಳ ಗರ್ಜನೆಯ ಅಮಂಗಳ ಧ್ವನಿಯನ್ನು ಹೇಗೆ ತಾನೇ ಸಹಿಸಿಯಾಳು? ನನ್ನ ಸುಕುಮಾರ ಕುಮಾರನು ಪರಿಗದಂತಕ್ಕಿರುವ ತನ್ನ ತೋಳನ್ನೇ ದಿಂಬು ಮಾಡಿಕೊಂಡು ಎಲ್ಲಿ ಮಲಗುವನೋ? ತಾವರೆ ಬಣ್ಣ ಸುಂದರ ಮುಂಗುಳಿರುವ ಕಮಲದಂತೆ ಸುಗಂಧ ಬೀರುವ ಉಸಿರಿನ ನನ್ನ ರಾಮನನ್ನು ನೋಡುವುದೆಂದೋ? ನನ್ನ ಹೃದಯ ನಿಜವಾಗಿಯೂ ವಜ್ರದಿಂದ ಮಾಡಿದ್ದಲೇ ಇರಬೇಕು. ಇಲ್ಲವಾದರೆ ರಾಮನನ್ನು ನೋಡದಿರುವ ಅದು ಒಡೆದು 1000 ಹೋಳಾಗಬೇಕಿತ್ತಲ್ಲ. ಮಹಾರಾಜ, ನೀನು ನಿರ್ದಯ. ಅನಾಥರಂತೆ ಅವರು ಕಾಡಿನಲ್ಲಿ ಅಲೆಯುವಂತಾದದ್ದು ನಿನ್ನಿಂದಲೇ ಅಲ್ಲವೇ? ರಾಮನು 14 ವರ್ಷಗಳ ವನವಾಸವನ್ನು ಮುಗಿಸಿ ಬಂದಾಗ ಭರತನು ಅವನಿಗೆ ರಾಜ್ಯವನ್ನು ಬಿಟ್ಟುಕೊಡುತ್ತಾನೆ ಎನ್ನುವ ನಂಬಿಕೆ ನನಗಿಲ್ಲ. ಕೆಲವರು ಶ್ರಾದ್ದದಲ್ಲಿ ತಮಗೆ ಬೇಕಾದವರಿಗೆ ಮೊದಲನೆಯ ಪಂಕ್ತಿಯಲ್ಲಿ ಭೋಜನ ಬಡಿಸುತ್ತಾರೆ, ಅನಂತರ ಬ್ರಾಹ್ಮಣೋತ್ತಮರಿಗೆ ಊಟ ಹಾಕುತ್ತಾರೆ.
ಆದರೆ ಸ್ವಾಭಿಮಾನಿಗಳು ವಿದ್ವಾಂಸರು ಆದ ಬ್ರಾಹ್ಮಣರು ಎರಡನೆಯ ಪಂಕ್ತಿಯಲ್ಲಿ ಅಮೃತವನ್ನೇ ಬಡಿಸಿದರೂ ಉಣ್ಣಲಾರರು. ಏಕೆಂದರೆ ಭುಕ್ತ ಶೇಷವನ್ನು ಅವರು ಎಂದೂ ಸ್ವೀಕರಿಸುವುದಿಲ್ಲ. ಮೊದಲು ತಮ್ಮನ್ನು ಅನುಭವಿಸಿದ ರಾಜ್ಯವನ್ನು ಹಿರಿಯನು ಹೇಗೆ ತಾನೇ ಸ್ವೀಕರಿಸಿಯಾನು? ಪುರುಷೋತ್ತಮನಾದ ರಾಮನು ಬೇರೆಯವರು ಭೋಗಿಸಿದ ರಾಜ್ಯವನ್ನು ಮುಟ್ಟಲಾರ. ಹವಿಸ್ಸು, ಅಜ್ಯ, ಪುರೋಡಾಶ, ದರ್ಭೆ, ಖದಿರೆಯ ಇವುಗಳನ್ನು ಒಂದು ಯಜ್ಞದಲ್ಲಿ ಬಳಸಿದ ಮೇಲೆ ಪುನಃ ಬಳಸುವಂತಿಲ್ಲ. ಹಾಗೆ ರಾಮನು ಈ ರಾಜ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ. ಇಂತಹ ಅಪಮಾನವನ್ನು ಅವನು ಸಹಿಸುವುದಿಲ್ಲ. ಬಲಶಾಲಿಯಾದ ಹುಲಿಯ ಬಾಲವನ್ನು ಎಳೆದರೆ ಅದು ಸುಮ್ಮನಿದ್ದೀತೆ? ಲೋಕಗಳೆಲ್ಲವೂ ಒಟ್ಟಿಗೆ ಸೇರಿ ಯುದ್ಧ ಮಾಡಿದರೂ ರಾಮನನ್ನು ಹೆದರಿಸಲಾರವು. ಅಧರ್ಮವನ್ನು ಧ್ವಂಸ ಮಾಡಿ ಲೋಕವನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಮಾಡುವ ಧರ್ಮಾತ್ಮನವನು. ಮಹಾಭುಜನೂ ಮಹಾವೀರನೂ ಆದ ರಾಮನು ಚಿನ್ನದ ಗರಿಗಳಿರುವ ತನ್ನ ಬಾಣಗಳಿಂದ ಪ್ರಳಯ ಕಾಲರಂತೆ ಪ್ರಾಣಿಗಳನ್ನು ಸಾಗರಗಳನ್ನು ಸುಟ್ಟಾನು. ಅಂತಹ ಸಿಂಹ ಪರಾಕ್ರಮನೂ ನರಶ್ರೇಷ್ಠನೂ ಆದವನು ತನ್ನ ತಂದೆಯಿಂದಲೇ ಕಷ್ಟಕ್ಕೀಡಾದನು. ಮೀನು ತನ್ನ ಮರಿಯನ್ನೇ ನುಂಗಿದಂತೆ ಇದು. ಧಾರ್ಮಿಕನಾದ ಮಗನನ್ನು ಕಾಡಿಗೆ ಅಟ್ಟಿದ್ದು ನಿನಗೆ ದ್ವಿಜರು ಆಚರಿಸುವ ಸನಾತನ ಧರ್ಮವಾಯಿತೆ. ನಾರಿಗೆ ಮೊದಲನೇ ಗತಿ ಎಂದರೆ ಪತಿಯೇ, ಎರಡನೇ ಗತಿ ಪುತ್ರನೇ, ಮೂರನೇ ಗತಿ ಸಂಬಂಧಿಗಳು, ನಾಲ್ಕನೇ ಗತಿ ಎಂಬುದು ಇಲ್ಲವೇ ಇಲ್ಲ. ಈಗ ನೀನು ನನಗೆ ಇಲ್ಲದಂತಾಗಿರುವೆ. ಮಗನು ಕಾಡಿಗೆ ಹೋದನು, ನಾನು ಕಾಡಿಗೆ ಹೋಗುವ ಹಾಗಿಲ್ಲ. ಒಟ್ಟಾರೆ ನಿನ್ನಿಂದ ನಾನು ಹಾಳಾಗಿ ಹೋದೆ. ಕೋಸಲ ದೇಶವು ನಿನ್ನಿಂದ ಹಾಳಾಗಿ ಹೋಯಿತು. ಮಂತ್ರಿಗಳ ಜೊತೆ ನೀನು ಹಾಳಾಗಿ ಹೋದೆ. ಸುಪುತ್ರರನ್ನು ಹಾಳು ಮಾಡಿದೆ. ಪ್ರಜೆಗಳು ಹಾಳಾಗಿ ಹೋದರು. ನಿನ್ನೊಬ್ಬ ಮಗ ಒಬ್ಬಳು ಹೆಂಡತಿಯನ್ನು ಮಾತ್ರ ಉದ್ಧಾರ ಮಾಡುವುದಕ್ಕಾಗಿ ಹೀಗೆ ನೀನು ಮಾಡಿದೆ. ಕೌಸಲ್ಯ ಈ ಕಠೋರ ಮಾತುಗಳನ್ನು ಕೇಳಿ ದಶರಥನ ವೇದನೆ ಮತ್ತೂ ಹೆಚ್ಚಾಯಿತು. ಅವನು ನೋವನ್ನು ತಾಳಲಾರದೆ ಮೂರ್ಛೆ ಹೋದನು. ಎಚ್ಚರವಾದಾಗ ಅವನು ಹಿಂದೆ ಮಾಡಿದ ಒಂದು ಪಾಪ ಕಾರ್ಯದ ನೆನಪಾಯಿತು. ಬಹಳ ಹೊತ್ತು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ದಶರಥನಿಗೆ ಎಚ್ಚರವಾಯಿತು. ಕೌಸಲ್ಯೆಯನ್ನು ನೋಡಿ ಬಿಸಿಸುಯಿದನು. ಹಿಂದೊಮ್ಮೆ ಅವನು ಮಾಡಿದ ದುಷ್ಕೃತ್ಯದ ನೆನಪಾಯಿತು. ಪಾಪಕೃತ್ಯ ತಿಳಿಯದೇ ನಡೆದದ್ದು. ಶಬ್ದವೇದಿಯಿಂದಾಗಿ ಅದಾಯಿತು. ರಾಮನ ವಿರಹದ ದುಃಖ ಒಂದು ಕಡೆ, ಪಾಪದ ನೆನಪು ಒಂದು ಕಡೆ, ಎರಡೂ ಸೇರಿ ಅವನನ್ನು ಸುಡತೊಡಗಿದವು. ಆಗ ಅವನು ನಡುಗುತ್ತಾ ಕೈ ಮುಗಿದುಕೊಂಡು ತಲೆ ತಗ್ಗಿಸಿ ಕೌಸಲ್ಯಗೆ ಎಂದನು, ಕೌಸಲ್ಯೆ, ನನ್ನ ಮೇಲೆ ಕರುಣೆ ತೋರು, ಕೈ ಮುಗಿಯುತ್ತೇನೆ. ಶತ್ರುಗಳನ್ನು ಪ್ರೀತಿಯಿಂದ ಕಾಣುವವಳು ನೀನು. ನಿರ್ಗುಣನಾದರೂ ಗುಣವಂತನಾದರೂ ವಿವೇಕವುಳ್ಳ ಸ್ತ್ರೀಯರಿಗೆ ಪತಿಯೇ ಪರದೈವವಲ್ಲವೇ? ಧರ್ಮ ಪಾರಾಯಣೆಯೂ ಲೋಕ ವ್ಯವಹಾರ ನಿಪುಣೆಯೂ ಆದ ನೀನು ಎಷ್ಟೇ ದುಃಖದಲ್ಲಿದ್ದರೂ ಮೊದಲೇ ನೊಂದಿರುವ ನನಗೆ ಕೆಟ್ಟ ಮಾತನ್ನಾಡುವುದು ತರವೇ? ದಶರಥನು ದೀನನಾಗಿ ಕರುಣಾಜನಕನಾಗಿ ಮಾತನ್ನಾಡಲು ಕೌಸಲ್ಯ ಮನಸ್ಸು ಕರಗಿ ಹೋಯಿತು. ಅವಳು ಕಣ್ಣೀರು ಹಾಕುತ್ತಾ ದಶರಥನ ಮುಗಿದ ಕೈಗಳನ್ನು ತನ್ನ ತಲೆಯ ಮೇಲಿಟ್ಟುಕೊಂಡು ಪಶ್ಚಾತ್ತಾಪದಿಂದ ಹೇಳಿದಳು, ನನ್ನ ದೊರೆ, ನಿನಗೆ ಬೇಡಿಕೊಳ್ಳುವಂತೆ ಮಾಡಿ ನಾನು ಕೆಟ್ಟೆ. ನೀನು ನನ್ನನ್ನು ಗತಿಗೇಡಿಯನ್ನಾಗಿ ಮಾಡಬೇಡ. ಯಾವ ಸ್ತ್ರೀಯು ಎರಡು ಲೋಕಗಳಲ್ಲೂ ಶ್ಲಾಘನೀಯನೂ ಧೀಮಂತನೂ ಆದ ಪತಿಯನ್ನು ತನ್ನನ್ನು ಯಾಚಿಸುವಂತೆ ಮಾಡುತ್ತಾಳೋ ಅವಳು ಕುಲೀನೆಯಾಗಿರಲು ಸಾಧ್ಯವಿಲ್ಲ. ನಿನ್ನ ಧರ್ಮನಿಷ್ಠೆ ಸತ್ಯವಾದಿತ್ವ ನನಗೆ ತಿಳಿಯದ್ದಲ್ಲ. ಪುತ್ರ ಶೋಕದಿಂದ ಏನೇನೋ ಬಡಬಡಿಸಿದೆ. ಶೋಕವು ಧೈರ್ಯವನ್ನು, ತಿಳುವಳಿಕೆಯನ್ನು ಎಲ್ಲವನ್ನು ನಾಶ ಮಾಡುತ್ತದೆ. ಶೋಕಕ್ಕೆ ಸಮನಾದ ಶತ್ರುವಿಲ್ಲ. ಶತ್ರುವಿನ ಹೊಡೆತವನ್ನಾದರೂ ಸಹಿಸಿಕೊಳ್ಳಬಹುದು, ಆದರೆ ಶೋಕವು ಚಿಕ್ಕದಾದರೂ ಅದರ ಆವೇಗವನ್ನು ಸಹಿಸಲಾಗುವುದಿಲ್ಲ. ರಾಮನು ಕಾಡಿಗೆ ಹೋಗಿ ಇಂದಿಗೆ 5 ದಿನಗಳಾಗಿವೆ. ಆದರೆ ನನಗೆ ದುಃಖದಿಂದಾಗಿ 5 ವರ್ಷಗಳಾದಂತೆ ಕಾಣಿಸುತ್ತಿದೆ. ಅವನನ್ನು ನೆನೆಯುತ್ತಾ ನನ್ನ ದುಃಖವು ಹೆಚ್ಚುತ್ತಲೇ ಇದೆ. ಕೌಸಲ್ಯೆಯು ಹೀಗೆ ಮಾತನಾಡುತ್ತಿದ್ದಂತೆ ಸೂರ್ಯಾಸ್ತವಾಯಿತು. ಕೌಸಲ್ಯ ಸಮಾಧಾನಕರವಾದ ಮಾತುಗಳನ್ನು ಕೇಳಿ ಮತ್ತು ದುಃಖದಿಂದ ದಶರಥನು ತೆಳುವಾದ ನಿದ್ರೆಗೆ ಜಾರಿದನು. ಸ್ವಲ್ಪ ಹೊತ್ತಿನಲ್ಲಿ ದಶರಥನಿಗೆ ಎಚ್ಚರವಾಯಿತು. ಶೋಕ ಸಂತಪ್ತನಾದ ಅವನನ್ನು ಒಂದು ಚಿಂತೆ ಕಾಡಿತು. ಇಂದ್ರ ನಿಗಣೆಯಾದ ಅವನನ್ನು ರಾಮ ವಿವಾಸದ ದುಃಖವು ಸೂರ್ಯನನ್ನು ಗ್ರಹಣದ ಕತ್ತಲು ಆವರಿಸುವಂತೆ ಆವರಿಸಿತು. ತಾನು ಹಿಂದೆ ಮಾಡಿದ ಪಾಪ ಕಾರ್ಯದ ಕಥೆಯನ್ನು ಶೋಕಾರ್ಥಳಾದ ಕೌಸಲ್ಯಗೆ ವಿವರಿಸಿ ಹೇಳಬೇಕೆಂದು ಅವನು ಬಯಸಿದನು. ಸುಮಾರು ಅರ್ಧರಾತ್ರಿಯ ಸಮಯ. ದಶರಥನು ಆ ಕಥೆಯನ್ನು ಕೌಸಲ್ಯಗೆ ಹೇಳಿದನು. ಸುಮಂಗಲಿ, ಮನುಷ್ಯನು ಒಳ್ಳೆಯ ಕೆಲಸವನ್ನಾದರೂ ಮಾಡಲಿ, ಕೆಟ್ಟ ಕೆಲಸವನ್ನಾದರೂ ಮಾಡಲಿ, ಅದರ ಫಲವನ್ನು ಅನುಭವಿಸಲೇಬೇಕು. ಕೆಲಸವನ್ನು ಆರಂಭಿಸುವಾಗ ಯಾರು ಅದರ ಗುರು ಲಾಘವವನ್ನು ವಿವೇಚಿಸುವುದಿಲ್ಲವೋ ಅವನನ್ನು ಮೂಢ ಎನ್ನುತ್ತಾರೆ. ನಾನು ಅಂತಹ ಮೂಢ. ನಾನು ಯೌವನದಲ್ಲಿ ಶಬ್ದವೇದಿಯಾಗಿದ್ದೆ. ಇದೇ ನನ್ನ ಪಾಪಕೃತ್ಯಕ್ಕೆ ಕಾರಣವಾಯಿತು. ಇದು ಸ್ವಯಂಕೃತ ಅಪರಾಧ. ಈ ಘಟನೆ ನಡೆದಾಗ ನಾನಿನ್ನು ನಿನ್ನನ್ನು ಮದುವೆಯಾಗಿರಲಿಲ್ಲ. ನಾನಾಗ ಯುವರಾಜನಾಗಿದ್ದೆ. ಆಗೊಮ್ಮೆ ಮಳೆಗಾಲ ಬಂತು. ಬಿರು ಬೇಸಿಗೆ ಕಾಲ ಕಳೆದು ಬಂದ ಮಳೆ ಅದು. ಸೂರ್ಯನು ನೆಲವನ್ನು ಸುಟ್ಟು ದಕ್ಷಿಣ ದಿಕ್ಕಿಗೆ ಸರಿದಿದ್ದ. ಭೂಮಿಯು ತಂಪಾಯಿತು. ಬಿಸಿಲ ಬೇಗೆಯಿಂದ ಬಸವಳೆದಿದ್ದ
ಪಶು ಪಕ್ಷಿ ಕ್ರಿಮಿ ಕೀಟಗಳು ನವೋತ್ಸಾಹದಿಂದ ನಲಿದವು. ನದಿಗಳು ತುಂಬಿ ಹರಿದವು. ಪರ್ವತಗಳಿಂದ ಜಲಪಾತಗಳು ಧುಮ್ಮಿಕ್ಕಿದವು. ಅಂತಹ ಸಮಯದಲ್ಲಿ ಒಮ್ಮೆ ನಾನು ಬೇಟೆಯಾಡಲು ಬಯಸಿದೆನು. ರಥದಲ್ಲಿ ಕುಳಿತು ಸರಿಯೂ ಗುಂಟ ಹೊರಟೆನು. ಅದು ರಾತ್ರಿಯ ಹೊತ್ತು. ಯಾವುದಾದರೂ ಕ್ರೂರ ಮೃಗವನ್ನು ಕೊಲ್ಲುವ ಉದ್ದೇಶವಿತ್ತು. ಕತ್ತಲಲ್ಲಿ ಒಂದು ಕಡೆ ಆನೆಯೊಂದು ನೀರು ಕುಡಿಯುವ ಶಬ್ದ ಕೇಳಿಸಿತು. ಕಣ್ಣಿಗೇನು ಕಾಣಿಸದೇ ಇದ್ದರೂ ಆ ಶಬ್ದ ಬಂದ ಕಡೆಗೆ ಬಾಣವನ್ನು ಬಿಟ್ಟೆ. ನನಗೆ ಶಬ್ದವೇದಿ ವಿದ್ಯೆ ತಿಳಿದಿತ್ತಲ್ಲ ಎನ್ನುವ ಅಹಂ ನನಗಿತ್ತು. ಬಾಣವು ಹೋಗಿ ಶಬ್ದ ಮಾಡುತ್ತಿದ್ದ ಪ್ರಾಣಿಗೆ ತಾಕಿತು. ಅಲ್ಲಿಂದ ಅಯ್ಯೋ ಅಯ್ಯೋ ಎಂಬ ಮನುಷ್ಯನ ಆರ್ತನಾದ ಕೇಳಿಸಿತು. ಆ ಮನುಷ್ಯನು, ಅಯ್ಯೋ, ನನ್ನಂತಹ ತಪಸ್ವಿಯ ಮೇಲೂ ಶಸ್ತ್ರವೇಕೆ ಎರಗಿತು? ರಾತ್ರಿ ಹೊತ್ತು ಯಾರೂ ಇಲ್ಲದ ಈ ಕಡೆ ನಾನು ನೀರನ್ನು ಒಯ್ಯುವುದಕ್ಕಾಗಿ ಬಂದಿದ್ದೆ. ನನಗೆ ವಧದಂಡವೇಕೆ? ನಾನು ಜಟಾವಲ್ಕಲಧಾರಿ ತಾಪಸ. ನನ್ನನ್ನು ಕೊಲ್ಲುವುದರಿಂದ ಯಾರಿಗೇನು ಲಾಭ? ನನ್ನಿಂದ ಯಾರಿಗೆ ಅನ್ಯಾಯವಾಗಿದೆ? ಇದನ್ನು ಮಾಡಿದವನು ನಿಷ್ಫಲವಾಗಿ ಅನರ್ಥವನ್ನು ಮಾಡಿಕೊಂಡಿದ್ದಾನೆ. ನಾನು ನನ್ನ ಸಾವಿಗಾಗಿ ದುಃಖಿಸುವುದಿಲ್ಲ. ನಾನು ಸತ್ತರೆ ನನ್ನ ವೃದ್ಧರಾದ ನನ್ನ ತಂದೆ ತಾಯಂದಿರಿಗೆ ಯಾರು ತಾನೇ ಗತಿ? ಈಗ ನಾನೂ ಅವರು ಒಂದೇ ಬಾಣದಿಂದ ಹತರಾದೆವು. ಯಾವ ಮೂರ್ಖನು ಈ ಕೆಲಸವನ್ನ ಮಾಡಿದನು ಎಂದು ಹೃದಯ ವಿದ್ರಾವಕವಾಗಿ ಕೂಗಿಕೊಂಡನು. ನನ್ನ ಕೈಯಿಂದ ಬಿಲ್ಲು ಬಾಣಗಳು ನೆಲಕ್ಕೆ ಬಿದ್ದವು. ನಾನು ಬುದ್ಧಿ ಕೆಟ್ಟವನಂತೆ ಆ ಮನುಷ್ಯನ ಕಡೆಗೆ ಧಾವಿಸಿದೆನು. ಅಲ್ಲಿ ಬಾಣ ತಾಗಿದ ತಪಸ್ವಿಯನ್ನು ಕಂಡೆನು. ಅವನ ಮೈಗೆ ಕೆಸರು ನೆತ್ತರು ಅಂಟಿಕೊಂಡಿದ್ದವು. ಅವನು ನೆಲದ ಮೇಲೆ ಬಿದ್ದಿದ್ದನು. ನನ್ನನ್ನು ನೋಡುತ್ತಲೇ ಅವನ ಕ್ರೋಧ ಭುಗಿಲೆದ್ದಿತು. ನನ್ನನ್ನು ಸುಡುವ ಕಂಗಳಿಂದ ನೋಡಿದನು. ಅವನು ಕಠಿಣವಾದ ಮಾತುಗಳನ್ನಾಡಿದನು. ರಾಜ, ನಾನು ನಿನಗ್ಯಾವ ಅಪಕಾರವನ್ನ ಮಾಡಿದ್ದೆ? ನಾನು ವನವಾಸಿ. ತಂದೆ ತಾಯಿಯರಿಗೆ ನೀರು ಒಯ್ಯೋಣವೆಂದು ಇಲ್ಲಿ ಬಂದಿದ್ದೆ. ಅದಕ್ಕಾಗಿ ನನಗೆ ಬಾಣ ಹೊಡೆದೆಯಾ? ಇಂದಿದರಿಂದ ವೃದ್ಧರು ಕುರುಡರೂ ಆದ ನನ್ನ ಮಾತಾಪಿತೃಗಳಿಗೂ ಬಾಣ ಹೊಡೆದಂತಾಯಿತು. ಬಾಯಾರಿದವರು ನನ್ನ ದಾರಿಯನ್ನು ಕಾಯುತ್ತಿರುವರು. ತಪಸ್ವಿಗಾಗಲಿ ವಿದ್ಯೆಗಾಗಲಿ ಯಾವ ಫಲವೂ ಇಲ್ಲ. ಇಲ್ಲಿ ನಾನು ಬಿದ್ದಿರುವುದನ್ನು ನನ್ನ ತಂದೆಗೆ ತಿಳಿಯದು. ತಿಳಿದರೂ ಇಲ್ಲಿಗೆ ಬರಲಾರರು. ನೀನು ಬೇಗನೆ ಹೋಗಿ ನನ್ನ ತಂದೆಗೆ ಇಲ್ಲಿ ನಡೆದದ್ದನ್ನು ತಿಳಿಸು. ಇಲ್ಲದಿದ್ದರೆ ಕಾಡ್ಗಿಚ್ಚು ಕಾಡನ್ನು ಸುಡುವ ಹಾಗೆ ನಿನ್ನನ್ನು ಸುಟ್ಟು ಬಿಟ್ಟಾರು. ಈ ಕಾಲು ದಾರಿಯಲ್ಲಿ ಹೋದರೆ ನಿನಗೆ ನನ್ನ ಆಶ್ರಮ ಸಿಗುತ್ತದೆ. ನೀನು ಅವನನ್ನು ಸಮಾಧಾನಗೊಳಿಸು. ಇಲ್ಲವಾದರೆ ಕೋಪದಿಂದ ಶಪಿಸಿಯಾರು. ನನಗೆ ತಾಗಿದ ಬಾಣವನ್ನು ತೆಗೆ. ಇದು ಮರ್ಮ ಭೇದಕವಾಗಿದೆ. ಆಗ ನನ್ನ ಮನಸ್ಸಿನಲ್ಲಿ ಚಿಂತೆಯುಂಟಾಯಿತು. ಬಾಣವನ್ನು ತೆಗೆಯುವುದೋ ಬೇಡವೋ ಎಂದು. ತೆಗೆಯದಿದ್ದರೆ ನೋವನ್ನುಣ್ಣಬೇಕಾಗುತ್ತದೆ. ತೆಗೆದರೆ ಪ್ರಾಣವೇ ಹೋಗುತ್ತದೆ. ಹೀಗೆ ಚಿಂತಿಸುತ್ತಿದ್ದ ನನಗೆ ಅವನು ಕಷ್ಟಪಟ್ಟು ಹೇಳಿದನು, ನಾನು ಸಾಯುವುದಕ್ಕಾಗಿ ದುಃಖಿಸುವುದಿಲ್ಲ. ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದೇನೆ. ನಿನಗೆ ಬ್ರಹ್ಮಹತ್ಯಾ ದೋಷ ಬಂದೀತೆಂದು ಭಯಪಡಬೇಡ. ಏಕೆಂದರೆ ನಾನು ಬ್ರಾಹ್ಮಣನಲ್ಲ. ನನ್ನಮ್ಮ ಶೂದ್ರೆ, ಅಪ್ಪ ವೈಶ್ಯ. ಇಷ್ಟು ಮಾತುಗಳನ್ನು ಕಷ್ಟದಿಂದ ಹೇಳಿ ನೆಲದ ಮೇಲೆ ಹೊರಳಾಡುತ್ತಿದ್ದ ಅವನು ಮೈಯಿಂದ ಬಾಣವನ್ನು ಕಿತ್ತು ತೆಗೆದನು. ಅವನು ನನ್ನನ್ನು ನೋಡುತ್ತಾ ಪ್ರಾಣ ಬಿಟ್ಟೆನು. ನಾನು ಪಶ್ಚಾತ್ತಾಪದಿಂದ ದಗ್ಧನಾದೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.